ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನಿನ್ನೆ ದಿನಾಂಕ 22/12/2025 ಕೃಷಿ ಇಲಾಖೆ ರಾಯಚೂರು ಆಯೋಜಿಸಿದ್ದ ಸಿರಿಧಾನ್ಯ ನಡಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಅಮರೇಶ್ ಹಾಸ್ಯಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ವಿಶ್ವಾಸ ಹೆಚ್ಚಾಗತ್ತೆ, ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ರಕ್ಷಣೆ ಗಳಿಸಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದಿನಾಂಕ 22 ಡಿಸೆಂಬರ್ 2025 ರಾಯಚೂರು ಕೃಷಿ ಇಲಾಖೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಇತರ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ಮಿಲ್ಲೆಟ್ ವಾಕ್ಥಾನ್ ಅಂತಂದರೆ ಸಿರಿಧಾನ್ಯಗಳ ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯವಾಗಿ ಸಿರಿಧಾನ್ಯಗಳು ಸಂಪತ್ತಿನ ಆಗಾರ ಮತ್ತು ಮುಖ್ಯವಾಗಿ ಆರೋಗ್ಯದ ಆಗರಗಳಾಗಿವೆ. ಸಿರಿಧಾನ್ಯ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವಾಗಬಲ್ಲವು. ಈ ನಿಟ್ಟಿನಲ್ಲಿ ಜಾಗತಿಕವಾಗಿ ಈ ತೃಣಧಾನ್ಯಗಳಿಗೆ, ಸಿರಿಧಾನ್ಯಗಳಿಗೆ ಹೆಚ್ಚಿನ ಪ್ರಮಾಣದ ಬೇಡಿಕೆ ಬಂದಿದೆ. ಸಿರಿಧಾನ್ಯಗಳನ್ನು ಬೆಳೆಸಲಿಕ್ಕೆ ಹಾಗೆಯೇ ಗ್ರಾಹಕರನ್ನು ಸೆಳೆಯಲಿಕ್ಕೆ ಮುಖ್ಯವಾಗಿ ಗ್ರಾಹಕರು ಹಾಗೂ ಉತ್ಪಾದಕರು ಇದರ ಲಾಭವನ್ನು ಪಡ್ಕೋಬೇಕು ಎಂಬಂಥ ಒಂದು ದೃಷ್ಟಿಯಲ್ಲಿ ಸರ್ಕಾರ ಸಿರಿಧಾನ್ಯಗಳ ಕುರಿತು ಸಾಕಷ್ಟು ಜಾಗೃತಿಗಳನ್ನು ಮೂಡಿಸುತ್ತಿದೆ. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಡಿಸೆಂಬರ್ 22, 2025 ವಿಶೇಷ ಸಿರಿಧಾನ್ಯಗಳ ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯದಿಂದ ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ, ಕೃಷಿ ಇಲಾಖೆ, ಬಸವೇಶ್ವರ ವೃತ್ತದ ಮಾರ್ಗವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಭವನದವರೆಗೆ ಸಿರಿಧಾನ್ಯಗಳ ಕುರಿತಂತಹ ಒಂದು ಘೋಷಣೆ, ಹಾಗೆಯೇ ಆಕರ್ಷಕ ಡೊಳ್ಳು ಕುಣಿತ, ಮಾಹಿತಿ ಕರಪತ್ರ ಜೊತೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಿರಿಧಾನ್ಯಗಳ ಜಾಥಾ ಅಥವಾ ಸಿರಿಧಾನ್ಯಗಳ ನಡಿಗೆ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ, ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರುಗಳಾದಂತಹ NS ಬೋಸರಾಜು ಅವರುಗಳು ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಈಶ್ವರ್ ಕುಮಾರ್ ಕಾಂದೋ, ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್, ಕೃಷಿ ನಿರ್ದೇಶಕರಾದಂತಹ ನঈಮ್ ಹುಸೇನ್, ಹಾಗೆಯೇ ಉಪ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ಮುತ್ತುರಾಜ್, ರಾಯಚೂರು ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ದೀಪಾ ಎಲ್, ಹಾಗೆಯೇ ಕೃಷಿ ಇಲಾಖೆಯ ಎಲ್ಲ ತಾಲೂಕಿನ ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ನಿರ್ದೇಶಕರು ಈ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ, ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರುಗಳಾದಂತಹ ಶ್ರೀಯುತ NS ಬೋಸರಾಜು, ಹಾಗೆಯೇ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ M ಹನುಮಂತಪ್ಪ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಈಶ್ವರ್ ಕುಮಾರ್ ಕಾಂದೋ, ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಚೌಹಾಣ್ ಇತರ ಗಣ್ಯಮಾನ್ಯರು ಬಲೂನ್ ಆಕಾಶಕ್ಕೆ ಬಿಡುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ನಂತರ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮದಲ್ಲಿ
ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್ ಅವರುಗಳು ತಮ್ಮ ವಿಚಾರವನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಬಹಳಷ್ಟು ನಮ್ಮ ಹಸಿ ಕ್ರಾಂತಿ ಆದಮೇಲೆ ನಾವು ಸಕಾರಾತ್ಮಕ ಮತ್ತು ಏನು ತಟಸ್ಥ ಆಹಾರ ಧಾನ್ಯಗಳನ್ನು ನಾವು ಕಡಿಮೆ ಮಾಡಿ ಸೇವನೆ ಮಾಡೋದು. ಈ ಗೋಧಿ ಮತ್ತು ಭತ್ತ ಬರುತ್ತೆ ಅದರಲ್ಲಿ. ಅದಕ್ಕೆ ಅದು ಬಹಳ ನಮಗೆ ಹೆಚ್ಚಿಗೆ ಅದು ಎಷ್ಟು ಬೇಕಷ್ಟು ನಾವು ಸೇವನೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಹೆಚ್ಚಿಗೆ ಸೇವನೆ ಮಾಡೋದರಿಂದ ನಮಗೆ ರೋಗಕ್ಕೆ ಕಾರಣಗಳಾಗ್ತವೆ. ನಮ್ಮ ರೋಗ ಬೊಜ್ಜಾಗುವಂಥದ್ದು, ಮಲಬದ್ಧತೆ ಆಗುವಂಥದ್ದು ಮತ್ತು ಬಹಳಷ್ಟು ತೊಂದರೆಗಳು, BP, ಶುಗರ್ ಇಂಥವೆಲ್ಲ ಆಗ್ತಾ ಇದ್ದಾವೆ. ಅದರಲ್ಲಿ ಹೆಚ್ಚಿನ ಸಿರಿಧಾನ್ಯಗಳು ಏನು ಸಕಾರಾತ್ಮಕ ಇರ್ತವೆ. ಅವು ಏನಾಗ್ತವೆ, ನಮಗೆ ಅವು ಸೇವನೆ ಮಾಡೋದ್ರಿಂದ ಅವನು ಕೂಡ ನಮಗೆ ಎಷ್ಟು ಬೇಕು, ನಮ್ಮ ಆಹಾರದಲ್ಲಿ ಸಮತೋಲನ ಇರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಇಲಾಖೆಯಿಂದ ಕಳೆದ 2023 ಇಂಟರ್ನ್ಯಾಷನಲ್ ಒಂದು ಸಿರಿಧಾನ್ಯ ಮೇಳ ಆಯಿತು. ಆಮೇಲೆ ಈಗ ಬಹಳಷ್ಟು ರೈತರು ಮತ್ತು ನಾಗರಿಕರು ಸೇವನೆ ಸಮತೋಲನ ಆಹಾರ ಪದ್ಧತಿಯನ್ನು ಬಳಸಿಕೊಂಡು ನಮ್ಮ ಆರೋಗ್ಯನ ಕಾಪಾಡುವ ದೃಷ್ಟಿಯಲ್ಲಿ ಈ ಒಂದು ಸಿರಿಧಾನ್ಯ ನಡಿಗೆ ನಾವು ಪ್ರತಿ ವರ್ಷ ಹಮ್ಮಿಕೋತಾ ಇದ್ದೇವೆ. ಈ ವರ್ಷ ಕೂಡ ಇದನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಚಿವರಾದಂಥ ಮಾನ್ಯ ಬೋಸ್ರಾಜ್ ಸರ್ ಅವರು ಬಂದಿದ್ದಾರೆ, ಸಣ್ಣ ನೀರಾವರಿ ಸಚಿವರು. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಎಲ್ಲರ ವತಿಯಿಂದ ಈ ಒಂದು ನಡಿಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಅಂದು ಪ್ರಾರಂಭವಾದಂತಹ ಈ ಒಂದು ಜಾಥಾ ಕಾರ್ಯಕ್ರಮ ವಿಶೇಷ ಮಾಹಿತಿಯನ್ನೊಳಗೊಂಡು ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಿದರು. ಹಾಗೂ ವಿಶೇಷವಾಗಿ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ವಿಶೇಷ ನೃತ್ಯವನ್ನು ಕೂಡ ಸಾರ್ವಜನಿಕರಿಗೆ ನೀಡಲಾಯಿತು. ಸಿರಿಧಾನ್ಯಗಳ ನಡಿಗೆ ಜಾಥಾಕ್ಕೆ ಚಾಲನೆ ನೀಡಿದಂತಹ NS ಬೋಸರಾಜು ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ M ಹನುಮಂತಪ್ಪ ಅವರುಗಳು ಕೂಡ ಜಾಥಾ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಹೆಜ್ಜೆಯನ್ನು ಹಾಕಿದರು. ನಂತರ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದಂತಹ ಈ ಜಾಥಾ ವಿಶೇಷ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ನಯೀಂ ಹುಸೇನ್ ಅವರು ಸಿರಿಧಾನ್ಯಗಳ ಮಹತ್ವ, ಇಲಾಖೆ ಯಾಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂಬಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡ್ರು. ಈ ಬರೀ ನಮ್ಮ ಪ್ರಮುಖ ಆಹಾರಗಳು ಆಗ್ಬಿಟ್ಟವೆ. ಇದರಿಂದ ನಮಗೆ ಏನು ನಷ್ಟ ಆಗ್ತಾ ಇದ್ರೆ ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಇದರಿಂದ ಸಕ್ಕರೆ ಕಾಯಿಲೆ ಇರ್ಬೋದು, ಬ್ಲಡ್ ಪ್ರೆಷರ್ಸ್ ಇರ್ಬೋದು, ಹೃದಯಾಘಾತ ಇರ್ಬೋದು, ಮತ್ತೆ ಕ್ಯಾನ್ಸರ್ಸ್, ಹಲವಾರು ರೋಗಗಳಿಗೆ ಇದು ಆಹ್ವಾನ ಕೊಡ್ತಾ ಇದೆ. ನಮ್ಮ ಉದ್ದೇಶ ಈ ಕಾರ್ಯಾಗಾರ, ನಮ್ಮೆಲ್ಲ ಜವಾಬ್ದಾರಿ ಏನಂದ್ರೆ ಈ ಸಿರಿಧಾನ್ಯಗಳನ್ನ ನಮ್ಮ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಿ, ಮತ್ತೆ ಈ ಸಿರಿಧಾನ್ಯಗಳಿಂದ ಉತ್ಪಾದನೆಗಳು ಏನಾಗ್ತಿದೆ ಅದನ್ನ ಮೌಲ್ಯವರ್ಧನೆ ಮಾಡಿ, ವರ್ಗೀಕರಣ ಮಾಡಿ, ನಮ್ಮ ಪ್ಯಾಕಿಂಗ್ ಮತ್ತೆ ಮಾರ್ಕೆಟಿಂಗ್ ಮಾಡೋ ನಮ್ಮ ಮುಖ್ಯ ಉದ್ದೇಶ. ಯಾಕೆಂದ್ರೆ ಯಾವುದೇ ಒಂದು ನಾವು ಬೆಳೆಯನ್ನು ಬೆಳೆದ್ರೆ ಅದು ಮುಖ್ಯ ನೋಡೋದು ರೈತರು ನಮ್ಮ ಮಾರ್ಕೆಟಿಂಗ್. ನಾವು ಎಲ್ಲಿವರೆಗೆ ಅವರಿಗೆ ಸಕಾಲ ಒಂದು ವೇದಿಕೆ ಮುಖಾಂತರ ಅವರಿಗೆ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿಕೊಡಲ್ಲ, ಅಲ್ಲಿವರೆಗೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಲ್ಲ. ಆದರೆ ಇವತ್ತು ನೀವೆಲ್ಲ ನೋಡ್ತಾ ಇರಬಹುದು, ಸಿಟಿಯಲ್ಲಿ ಇರ್ಬೋದು, ಶ್ರೀಮಂತರು ಇರ್ಬೋದು, ಎಲ್ಲರೂ ಈಗ ಸಿರಿಧಾನ್ಯ ಕಡೆ ಹೋಗ್ತಾ ಇದ್ದಾರೆ. ನಾವು ನಮ್ಮ ಹೆಮ್ಮೆ ಏನಂದ್ರೆ 2023 ಇಂಟರ್ನ್ಯಾಷನಲ್ ಮಿಲ್ಲೆಟ್ ಇಯರ್ ಅಂತ ನಮ್ಮ ಭಾರತ ದೇಶಕ್ಕೆ ನಮ್ಗೆ ಹೆಮ್ಮೆ ಅದು. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶಕ್ಕೆ ನಮಗೆ ಅದು ಒಂದು ನಾವು ನಡೆಸ್ಕೊಟ್ಟಿದ್ದೀವಿ. ಮತ್ತೆ ಕಳೆದ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಫೆಸ್ಟಿವಲ್ ಅಂತ ಮಾಡಿದ್ದಾರೆ. ಅಂದ್ರೆ ಉದ್ದೇಶ ಇಷ್ಟೇ, ಬೇರೆ ಬೇರೆ ನಮ್ಮ ರಾಜ್ಯ ಎಲ್ಲ ಬೇರೆ ಬೇರೆ ರಾಜ್ಯ ಮತ್ತೆ ಬೇರೆ ಬೇರೆ ದೇಶದಿಂದ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಎಲ್ಲರನ್ನ ಕರೆದು ಈ ಸಿರಿಧಾನ್ಯದ ಮಹತ್ವ ಏನು ಮತ್ತೆ ಇದರಿಂದ ಆಗುವ ಬೆನಿಫಿಟ್ಸ್ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ದು ಹೆಚ್ಚಿನ ಜವಾಬ್ದಾರಿ ಏನಂದ್ರೆ ನಮ್ಮ ಇಲಾಖೆ ಮತ್ತೆ ನಮ್ಮ ಯೂನಿವರ್ಸಿಟೀಸ್ ಎಲ್ಲರೂ ನಾವು ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಈ ಸಿರಿಧಾನ್ಯ ಉತ್ಪನ್ನಗಳ ಮತ್ತೆ ಸಿರಿಧಾನ್ಯ ಬೆಳೆಯಲು ನಾವು ಎಲ್ಲರ ಹತ್ರ ಜಾಗೃತಿ ಮೂಡಿಸಿ, ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಮತ್ತೆ ನಮ್ಮ ಎಲ್ಲ ಜವಾಬ್ದಾರಿ ಏನಂದ್ರೆ ನಮ್ಮ ಆರೋಗ್ಯ ಕಾಪಾಡ್ತಾ ನಾವು ಬೇರೆಯವ್ರದ್ದು ಆರೋಗ್ಯನ ಕಾಪಾಡೋ ನಮ್ಮ ಜವಾಬ್ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಈ ಸಿರಿಧಾನ್ಯ ಈಗ ಒಂದು ಪ್ರಮುಖ ಆಹಾರಗಳು ಬರಬೇಕು. ಯಾಕೆಂದ್ರೆ ನಾವು ದಿನ ಎದ್ರೆ ಬರೀ ಅಕ್ಕಿ ಮತ್ತೆ ಮಧ್ಯಾಹ್ನ ಅಂದ್ರೆ ಮೊದಲು ಬರೀ ಅಕ್ಕಿ ತಿಂತಿದ್ವು, ಈಗ ಸ್ವಲ್ಪ ಡಾಕ್ಟರ್ ಅವ್ರು ಇವ್ರು ಹೇಳ್ತಾರಂತ ಈ ಗೋಧಿ ಮತ್ತೆ ಈ ಜೋಳದ ರೊಟ್ಟಿ ಎಲ್ಲ ತಿಂತಾ ಇದೀವಿ. ಅದ್ರ ಬದಲಿಗೆ ಅದನ್ನು ತಿನ್ನೋವ ಇಲ್ಲ ಅಂತ ಇಲ್ಲ, ಅಂದ್ರೆ ಏಕ್ದಮ್ ನಾವು ಇದು ಎಲ್ಲ ಆಹಾರ ಬದಲಾವಣೆ ಮಾಡೋಕ್ಕಾಗಲ್ಲ. ಅದ್ರ ಜೊತೆಲಿ ನಮ್ಮ ಒಂದು ಪಾರ್ಟ್ ಆಫ್ ಒಂದು ದಿನಕ್ಕೆ ಒಂದ್ಸತಿನೋ ಇಲ್ಲ ಆಲ್ಟರ್ನೇಟ್ ಡೇಸಲ್ಲೋ ನಾವು ಎಲ್ಲರೂ ಸೇವನೆ ಮಾಡಿದ್ರೆ ನಿಜವಾಗ್ಲೂ ಇದು ಬೇಡಿಕೆ ಬಂದೇ ಬರುತ್ತೆ ಅಂತ ಹೇಳ್ತಾ, ಈಗ ನಮಗೆ ಸಾಕಷ್ಟು ಇನ್ನೂ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತ ಹೇಳ್ತಾ ನಾವೆಲ್ಲ ಇದು ಕೈ ಜೋಡಿಸಿ ಈ ಜವಾಬ್ದಾರಿಯನ್ನು ನಿರ್ವಹಿಸುವಂತ ಹೇಳ್ತಾ ಅವಕಾಶ ಕೊಟ್ಟಿಗೆ ನಮ್ಮೆಲ್ಲ ಒಂದೇ. ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ M ಹನುಮಂತಪ್ಪ ಇವರುಗಳು ಕೂಡ ಮಾತನಾಡಿ ಸಿರಿಧಾನ್ಯದ ಮಹತ್ವ, ವಿಶ್ವವಿದ್ಯಾಲಯ ಸಿರಿಧಾನ್ಯಗಳಲ್ಲಿ ಹೇಗೆ ಮುನ್ನಡೆಯುತ್ತಿದೆ ಎಂಬಂತಹ ಒಂದು ವಿಚಾರವನ್ನು
ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಸಿರಿಧಾನ್ಯಗಳು ಬಹಳ ಸಿಂಪಲ್ ಆಗಿ ಬೆಳೆಯಬಹುದು, ಅದೇನು ಬಹಳ ಕಷ್ಟ ಏನಿಲ್ಲ. ಎಂತ ಒಂದು ಮಾರ್ಜಿನಲ್ ಅಂದ್ರೆ ಕಡಿಮೆ ಫಲವತ್ತಿರ್ತಕ್ಕಂಥ ಮಣ್ಣಿನಲ್ಲಿ ಬೆಳೀತಕ್ಕಂಥ ಒಂದು ಧಾನ್ಯಗಳು. ಅದರಲ್ಲಿ ಮುಖ್ಯವಾಗಿ 9 ಸಿರಿಧಾನ್ಯಗಳಿದಾವೆ. ಮುಖ್ಯವಾದ 2 ಸಿರಿಧಾನ್ಯಗಳಂತ ನಾವು ಒಂದು ರಾಗಿ, ಒಂದು ಜೋಳ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಜಾಸ್ತಿ ಉಪಯೋಗ ಮಾಡ್ತೀವಿ, ದಕ್ಷಿಣ ಭಾಗದಲ್ಲಿ ರಾಗಿಯನ್ನು ಇವೆರಡೇ ಮುಖ್ಯವಾಗಿ ಉಪಯೋಗ ಮಾಡ್ತಕ್ಕಂಥ. ಇನ್ನು ಉಳಿದ ಧಾನ್ಯಗಳಂದ್ರೆ ಮತ್ತು ಭತ್ತ ಮತ್ತು ಗೋಧಿ ಇವನ್ನ ಯಥೇಚ್ಛವಾಗಿ ಬೆಳೀತಾ ಇದೀವಿ, ಯಥೇಚ್ಛವಾಗಿ ತಿಂತಾ ಇದೀವಿ. ನಮ್ಮ ದೇಶ ಆಗಿರ್ಬೋದು, ನಮ್ಮ ಈ ಏಷ್ಯನ್ ಕಂಟ್ರೀಸ್ ಈ ಒಂದು ಭಾಗದಲ್ಲಿ ಏನಿದೆಪ್ಪ ಯಥೇಚ್ಛವಾಗಿ ಉಪಯೋಗ ಮಾಡ್ತಕ್ಕಂಥ ಅಕ್ಕಿ ತಿಂದು ಏನಾಗಿಬಿಟ್ಟದ ನಾವು ಇದಾಗಿಬಿಟ್ಟು ಈಗೆಲ್ಲ ಡಯಾಬಿಟಿಕ್ಸ್ ಮತ್ತು ಸಕ್ಕರೆ ಕಾಯಿಲೆಗೆ ಜಾಸ್ತಿ. ಯಾವ್ದಾದ್ರೂ ಅಷ್ಟೇ, ಅತಿ ಆದ್ರೆ ಅಮೃತನ ವಿಷ. ನಾವು ಎಲ್ಲ ಇತಿಮಿತಿಯಲ್ಲಿ ಇರಬೇಕು. ಸೊ ಅದಕ್ಕಾಗಿ ಹೆಚ್ಚಾಗಿ ತಿಂದೋದ್ರಿಂದ ಹೀಗಾಗಿದೆ. ಈಗಿನ ಒಂದು ನವಣೆ ಮತ್ತು ಕೊರಲೆ ಅನ್ನೋದೇನು ಕಳೆ, ಅದು ಆಕ್ಚುಲಿ ಮುಂಚೆ ನಾವು ಕಳೆ ಅಂತಾನೆ ಕಳೆ ಕಿತ್ತಾಕ್ತಿದ್ವಿ, ಈಗ ಅದೊಂದು ಬೆಳೆನೇ ಆಗಿಬಿಟ್ಟದೆ. ಯಾಕಂದ್ರೆ ಕೊರಲೆ ಅದರ ಒಂದು ಮಹತ್ವ. ಬರಗು ಇವೆಲ್ಲ ಬಾರಿ ಸಿರಿಧಾನ್ಯಗಳಂದ್ರೆ ಈಗ ಮೊದ್ಲು ತೃಣಧಾನ್ಯಗಳಂತ ಹೇಳ್ತಿದ್ವಿ, ಇದಕ್ಕೆ ಬಹಳ ಕಡಿಮೆ ಒತ್ತು ಕೊಡ್ತಿದ್ರು, ಇದನ್ನ ಬಡವರೇ ಜಾಸ್ತಿ ತಿಂತಿದ್ರು. ಈಗ ಏನಾಗಿದೆ ಅಂದ್ರೆ ಸಿರಿಧಾನ್ಯವಾಗಿ ಹೆಚ್ಚಿನ ಶ್ರೀಮಂತರೇ ಇದು ಬೇಕಂತಂದ್ರೆ ಜಾಸ್ತಿ ಈಗ ಸಿರಿಧಾನ್ಯಗಳಾಗಿದೆ. ಅದಕ್ಕೆ ಸಿರಿಧಾನ್ಯ ಮೇಳನ್ನು 2015 ಪ್ರಾರಂಭ ಆಗಿ ಈಗಲೇ 25-26 ಬರ್ತಾ ಇದ್ದೀವಿ. ಸೊ 10 ವರ್ಷದಲ್ಲಿ ಸಾಕಷ್ಟು ಈಗ ಚೇಂಜಸ್ ಆಗಿದೆ. ಇದು ಬಹಳ ಮುಖ್ಯವಾಗಿದೆ. ಈ ಒಂದು ಚಳಿ ವಾತಾವರಣದಲ್ಲಿ ನಾವು ನವಣೆಯನ್ನ ತಿಂದ್ರೆ ರಾತ್ರಿ ಬಿಸಿಯಾಗಿರ್ತದೆ, ಹೀಟ್ ಇರ್ತದೆ ಜಾಸ್ತಿ, ಇದು ಒಳ್ಳೇದು. ಸೊ ಆರೋಗ್ಯಕ್ಕೆ ಒಳ್ಳೇದು. ಮತ್ತು ಅದರಲ್ಲಿ ಇರ್ತಕ್ಕಂಥ ಈ ಫೈಬರ್, ಸೊ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ನಮಗೆ ಸಕ್ಕರೆನ ನಿಧಾನವಾಗಿ ಬಿಡ್ತದೆ. ಇಲ್ಲಾಂದ್ರೆ ಅನ್ನ ತಿಂದುಬಿಟ್ರೆ ಬೇಗ ಕ್ವಿಕ್ ಆಗಿ ಬಿಟ್ಟ ತಕ್ಷಣ ಅದು ಜಾಸ್ತಿ ನಮಗೆ ಶುಗರ್ ಕಂಟೆಂಟ್ ಜಾಸ್ತಿ ಆಗಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಕಿಡ್ನಿ ಪ್ರಾಬ್ಲಮ್ಮು, ಸಾಕಷ್ಟು ಶುಗರ್ ಮತ್ತು BP ಎರಡೇ ರೋಗ ಎಲ್ಲ ಇದಕ್ಕೂ ಸ್ಟಾರ್ಟ್ ಮಾಡೋದು. ಅದಕ್ಕೋಸ್ಕರ ಆದಷ್ಟು ನಾವು ಇದು ಕಂಟ್ರೋಲ್ ಇಡಬೇಕಂದ್ರೆ ಸಿರಿಧಾನ್ಯಗಳನ್ನು ಸಾಕಷ್ಟು ಬೆಳಿಬೇಕು. ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯ ನಮ್ಮ ಒಂದು ಈ ಭಾಗದಲ್ಲಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಹೆಚ್ಚೆಚ್ಚು ಸಿರಿಧಾನ್ಯಗಳು ಬೆಳಿಬೇಕನ್ನೋದು ಉದ್ದೇಶ. ಮತ್ತು ಈಗಾಗಲೇ ಪ್ರೊಸೆಸಿಂಗು, ವ್ಯಾಲ್ಯೂ ಅಡಿಷನ್ನು, ಮಾರ್ಕೆಟಿಂಗು ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ನಡೀತದೆ ಕಂಟಿನ್ಯೂಸ್ ಆಗಿ. ಇಲ್ಲಿಂದ ಆಗ್ತಕ್ಕಂಥ ಸಂಸ್ಕರಣೆ ಬೇರೆ ದೇಶ ವಿದೇಶಕ್ಕೆಲ್ಲ ಹೋಗ್ತದೆ. ಮತ್ತು ಮಿಲ್ಲೆಟ್ ವ್ಯಾಲ್ಯೂ ಚೈನ್ ಪಾರ್ಕನ್ನು ನಮ್ಮ ಇಲ್ಲಿ ಪ್ರಾರಂಭ ಆಗ್ತದೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಬೆಳೆಯ ಉತ್ಪಾದನೆ ಯಾವ ರೀತಿ ಮಾಡಬೇಕು, ಅದನ್ನ ಶೇಖರಣೆ ಹೇಗೆ ಮಾಡಬೇಕು, ಅದನ್ನ ಸಂಸ್ಕರಣೆ ಹೇಗೆ ಮಾಡಬೇಕು, ಮತ್ತೆ ಸಂಸ್ಕರಣೆ ಮಾಡಿ ಬಂದದ್ದನ್ನ ಅದನ್ನ ಯಾವ ರೀತಿ ಮೌಲ್ಯವರ್ಧನೆ ಮಾಡಿ ಮೌಲ್ಯವರ್ಧನೆ ಪ್ಯಾಕಿಂಗ್ ಮಾಡಿ ನೆತ್ತ ಎಕ್ಸ್ಪೋರ್ಟ್ ಬೇರೆ ಬೇರೆ ದೇಶಕ್ಕೆ ಯಾವ ರೀತಿ ಇದನ್ನ ಲಿಂಕ್ ಕೊಟ್ಟಾಗೆ ಆಗುತ್ತೆ. ಯಾಕಂದ್ರೆ ಬೇರೆ ದೇಶಗಳೆಲ್ಲ ಜಾಸ್ತಿ ಈಗ ಇದ್ರ ಬಗ್ಗೆ ಒಲವು ತೋರಿಸ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ದಿನ ಕೃಷಿ ಇಲಾಖೆಯವರು ಜಂಟಿ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸಿದ್ದಾರೆ. ಇದನ್ನ ಎಲ್ಲ ಸಾಕಷ್ಟು ಈಗ ನಮ್ಮ ರಾಯಚೂರು ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಈ ಪಾಟೀಲ್ ಅಂತಂದು ಅವರು ಚಕ್ಷೆ ಮಿಲ್ಲೆಟ್ ಇದನ್ನ ಊಟನೂ ಕೊಡ್ತಾರೆ. ನಿಮ್ಮ ಒಂದು ಡಯಾಬಿಟಿಕ್ಸ್ ಎಷ್ಟಿದೆ ಏನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು 1 ತಿಂಗಳು 2 ತಿಂಗಳು 3 ತಿಂಗಳೊಳಗೆ ಕಡಿಮೆ ಮಾಡ್ತಕ್ಕಂಥ ಒಂದು ಇದನ್ನ ತೋರಿಸ್ತಾ ಇದ್ದಾರೆ. ಸಾಕಷ್ಟು ನಮ್ಗೆ ಅವೇರ್ನೆಸ್ ಇಲ್ಲಿ ನಮ್ಮ KVKಯಿಂದನೂ ನಾವು ಹಮ್ಮಿಕೊಂಡಿದ್ದೀವಿ, ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಈ ಒಂದು ಎಲ್ಲ ನಾಗರಿಕರು ಮತ್ತು ನಮ್ಮ ಕೃಷಿ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮ ಮಿತ್ರರು ಮುಖ್ಯವಾಗಿ ನಮ್ಮ ಡೊಳ್ಳು ಕುಣಿತದಿಂದ ಸಾಕಷ್ಟು ರಂಜಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ಯಾಕಂದ್ರೆ ರೈತರು ಒಂದು ಇದ್ರ ಬಗ್ಗೆ ಬಹಳ ಚಿಕ್ಕ ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ರು. ಸೊ ಅವರ ಒಂದಿರ್ತಕ್ಕಂಥ ಸ್ಫೂರ್ತಿಯನ್ನು ನಾವೆಲ್ಲ ಉಪಯೋಗ ಮಾಡ್ಕೊಂಡು ಈ ದಿನ ಒಂದು ನಡೆದಿರ್ತಕ್ಕಂಥ ಕಾರ್ಯ ಅತ್ಯಂತ ಯಶಸ್ವಿ ಆಗಲಿ, ಮುಂದುವರಿಲಿ. ಮುಂದಿನ ದಿನಗಳಲ್ಲಿ ಎಲ್ಲರ ಆರೋಗ್ಯ ಸುಧಾರಿಸಲಿ, ಸಿರಿಧಾನ್ಯಗಳನ್ನ ನಾವು ಉಪಯೋಗ ಮಾಡೋಣ. ರೈತರಿಗೆ ಜಾಸ್ತಿ ಹೆಚ್ಚಾಗಿ ಬೆಳೆದಾಗ ಅದಕ್ಕೆ ನಾವು ಒಳ್ಳೆ ರೇಟ್ ಕೊಡ್ತದೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಬಹಳ ಮಹತ್ವದಿಗೆ. ಈಗ ಬ್ರೆಡ್ ಬಂದಿದೆ, ಸಿರಿಧಾನ್ಯಗಳ ರೆಡಿ ಟು ಈಟ್, ರೆಡಿ ಟು ಕುಕ್ ಅಂತ ಎಲ್ಲ ನಮ್ಮಲ್ಲಿ ಎಲ್ಲ ಒಂದು ಖಾದ್ಯಗಳು ನಮ್ಮ ಇದರಲ್ಲಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸದುಪಯೋಗ ಮಾಡ್ಕೊಂಡು ಎಲ್ಲರೂ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ತಮಗೆಲ್ಲರೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಈ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಇಲಾಖೆಯ ಸಿಬ್ಬಂದಿಗಳಿಗೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಲಾಯಿತು. ಮುಖ್ಯವಾಗಿ ಸಿರಿಧಾನ್ಯಗಳ ಕುರಿತು ಮಾಹಿತಿಯನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಪ್ರಮುಖ ಸಿರಿಧಾನ್ಯಗಳಾದಂತಹ ಊದಲು, ನವಣೆ, ಹಾರಕ, ಕೊರಲೆ, ಸಾಮೆ, ಬರಗು ಈ ಎಲ್ಲ ಸಿರಿಧಾನ್ಯಗಳು ಎಲ್ಲ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವ, ಕೀಟ ರೋಗ ಬಾಧೆ ಇಲ್ಲದೆ ರಾಸಾಯನಿಕ ಮುಕ್ತವಾಗಿ ನಿಸರ್ಗಕ್ಕೆ ಹಾನಿ ಮಾಡದಂತೆ ಬೆಳೆಯುವಂತಹ ಒಂದು ಧಾನ್ಯಗಳಾಗಿವೆ. ನಾರಿನಿಂದ ಸಮೃದ್ಧವಾಗಿರುವ ಸಿರಿಧಾನ್ಯಗಳು ಗಾತ್ರದಲ್ಲಿ ಕಿರಿದು ಮತ್ತು ಗುಣದಲ್ಲಿ ಹಿರಿತು. ಈ ಸಿರಿಧಾನ್ಯಗಳು ಸಾವಿರಾರು ವರ್ಷದಿಂದ ಕೃಷಿ ಲೋಕದೊಂದಿಗೆ ಸಾಗಿ ಬಂದಿರ್ತವೆ.
ಒಣಭೂಮಿಯಲ್ಲಿ ಹಲುಸಾಗಿ ಇದು ಬೆಳೀತದೆ ಮತ್ತು ಬರಗಾಲವನ್ನು ಎದುರಿಸಿಯೂ ಕೂಡ ನಿಲ್ತದೆ. ಮಾನವ ಸಮಾಜದ ಅಡುಗೆಗೆ ಬಳಸಿದ ಮೊಟ್ಟ ಮೊದಲ ಆಹಾರ ಧಾನ್ಯ ಎಂಬಂಥ ಒಂದು ಹೆಗ್ಗಳಿಕೆಗೆ ಈ ಸಿರಿಧಾನ್ಯಗಳು ಪಾತ್ರವಾಗಿವೆ. ನಮ್ಮ ಪ್ರಸ್ತುತ ಜೀವನ ಶೈಲಿಗೆ ಈ ಆಹಾರಗಳ ಸೇವನೆ ಆರೋಗ್ಯಕ್ಕೆ ಅಗತ್ಯವಾಗಿ ಪರಿಗಣಿಸಿವೆ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಇವುಗಳಲ್ಲಿ ಮುಖ್ಯವಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣ, ಸತು ಅಂಶ ಅಧಿಕ ಇರುವ ಕಾರಣ ಈ ಸಿರಿಧಾನ್ಯಗಳು ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತವೆ. ಪ್ರತಿನಿತ್ಯ ಸಿರಿಧಾನ್ಯ ಆಹಾರ ಸೇವನೆಯಿಂದ ಮನುಷ್ಯನ ಸಕ್ಕರೆ ರೋಗ, ಹೃದಯ ಕಾಯಿಲೆ, ಅತಿಯಾದ ತೂಕ, ಮಲಬದ್ಧತೆ, ಕ್ಯಾನ್ಸರ್, ಅಲರ್ಜಿ, ಸಂಧಿವಾತ ರೋಗಗಳ ನಿರ್ವಹಣೆಗೆ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತವೆ. ಆಹಾರ ತಜ್ಞರ ಪ್ರಕಾರ ಸಿರಿಧಾನ್ಯಗಳು ಅಕ್ಕಿ ಮತ್ತು ಗೋಧಿಗಿಂತ 5 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಗಳನ್ನು ಇದು ಒಳಗೊಂಡಿವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಸೇವನೆ ಜಿಲ್ಲೆಯಲ್ಲಿ ಹೆಚ್ಚಾಗಬೇಕೆಂಬಂಥ ಒಂದು ಉದ್ದೇಶದಿಂದ ರೈತರಲ್ಲಿ ಹಾಗೂ ಜಿಲ್ಲೆಯ ನಾಗರಿಕರಲ್ಲಿ ಸಿರಿಧಾನ್ಯ ಹಾಗೂ ಸಾವಯವ ಕುರಿತು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೃಷಿ ಇಲಾಖೆಯು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ದಿನಾಂಕ 22 ಡಿಸೆಂಬರ್ 2025 ಸಿರಿಧಾನ್ಯಗಳ ನಡಿಗೆ ಅಥವಾ ವಾಕ್ಥಾನ್ ನಾವೇನಂತ ಹೇಳ್ತೀವಿ, ಇದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭಾಭವನದಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಅಲರ್ಜಿ, ಸಂಧಿವಾತ ರೋಗಗಳ ನಿರ್ವಹಣೆಗೆ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತವೆ. ಆಹಾರ ತಜ್ಞರ ಪ್ರಕಾರ ಸಿರಿಧಾನ್ಯಗಳು ಅಕ್ಕಿ ಮತ್ತು ಗೋಧಿಗಿಂತ 5 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಗಳನ್ನು ಇದು ಒಳಗೊಂಡಿವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಸೇವನೆ ಜಿಲ್ಲೆಯಲ್ಲಿ ಹೆಚ್ಚಾಗಬೇಕೆಂಬಂಥ ಒಂದು ಉದ್ದೇಶದಿಂದ ರೈತರಲ್ಲಿ ಹಾಗೂ ಜಿಲ್ಲೆಯ ನಾಗರಿಕರಲ್ಲಿ ಸಿರಿಧಾನ್ಯ ಹಾಗೂ ಸಾವಯವ ಕುರಿತು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೃಷಿ ಇಲಾಖೆಯು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ದಿನಾಂಕ 22 ಡಿಸೆಂಬರ್ 2025 ಸಿರಿಧಾನ್ಯಗಳ ನಡಿಗೆ ಅಥವಾ ವಾಕ್ಥಾನ್ ನಾವೇನಂತ ಹೇಳ್ತೀವಿ, ಇದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭಾಭವನದಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಭವನದವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಿರಿಧಾನ್ಯಗಳ ನಡಿಗೆ ಕಾರ್ಯಕ್ರಮದಲ್ಲಿ ರಾಯಚೂರು, ಮಾನವಿ, ಸಿಂಧನೂರು, ಸಿರುವಾರ, ಮಸ್ಕಿ, ದೇವದುರ್ಗ ಹಾಗೆಯೇ ಜಿಲ್ಲೆಯ ಎಲ್ಲ ತಾಲೂಕಿನ ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ನಿರ್ದೇಶಕರುಗಳು, ಸಾರ್ವಜನಿಕರು ಹಾಗೆಯೇ ಸಿರಿಧಾನ್ಯ ಸೇವಿಸುವಂತಹ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಈ ಸಿರಿಧಾನ್ಯಗಳ ನಡಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕೇಳಿದ್ವಲ್ಲ ರೈತ ಬಾಂಧವರೇ, ಇದುವರೆಗೆ ಇದೇ ಡಿಸೆಂಬರ್ 22, 2025 ಕೃಷಿ ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯದಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಸಭಾಭವನದವರೆಗೆ ಅಂತಂದರೆ ಆಡಳಿತ ಭವನದವರೆಗೆ ಹಮ್ಮಿಕೊಂಡಿದ್ದ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮ ಹೇಗೆ ನಡೀತು ಎಂಬಂಥ ಒಂದು ವಿಚಾರವನ್ನು. ಒಟ್ಟಿನಲ್ಲಿ ನಾವು ಸೇವಿಸುವಂಥ ಆಹಾರ ನಮ್ಮ ಆರೋಗ್ಯಕ್ಕೆ ಸಹಕಾರಿ ಆಗಬೇಕು. ಮುಖ್ಯವಾಗಿ ಆಹಾರವು ಆರೋಗ್ಯವಾಗಿರೋದ್ರಿಂದ ನಾವು ಅನಾರೋಗ್ಯದಿಂದ ಬಳಲುವಂಥ ಒಂದು ಪ್ರಮೇಯ ಬರೋದಿಲ್ಲ. ಈ ನಿಟ್ಟಿನಲ್ಲಿ ಪೌಷ್ಟಿಕವಾದಂಥ ಒಂದು ಆಹಾರ, ಮುಖ್ಯವಾಗಿ ಸಾವಯವ ರೀತಿಯಲ್ಲಿ ಬೆಳೆದಂತಹ ಸಿರಿಧಾನ್ಯಗಳು ನಮಗೆ ವರದಾನಗಳಾಗಿವೆ. ಈ ನಿಟ್ಟಿನಲ್ಲಿ ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ಬಳಸೋಣ. ಸಿರಿಧಾನ್ಯವನ್ನು ಬೆಳೆಸುವಂತಹ ರೈತ ಬಾಂಧವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ನಿನ್ನೆ ದಿನಾಂಕ 22/12/2025 ಕೃಷಿ ಇಲಾಖೆ ರಾಯಚೂರು ಆಯೋಜಿಸಿದ್ದ ಸಿರಿಧಾನ್ಯ ನಡಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಅಮರೇಶ್ ಆಷಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.